ಹೆಲೋ ಗಾಯ್ಸ್, ವೆಲ್ಕಮ್ ಟು ರಕ್ಷಿ ವ್ಲಾಗ್ಸ್. ಇವತ್ತು ನವರಾತ್ರಿಯ ಮೊದಲನೇ ದಿವಸ, ಹಾಗಾಗಿ ನಾವಿವತ್ತು ಹೋಗಿದ್ದೆ ತಾಯಿ ಬರ್ಗೇರಮ್ಮನವರ ದೇವಸ್ಥಾನ. ಇಂದು ನವರಾತ್ರಿಯ ಮೊದಲನೇ ದಿವಸ, ಹಾಗೆ ಇಂದಿನ ಮೊದಲನೇ ಪೂಜೆ ಶೈಲಪುತ್ರಿ ತಾಯಿ ಬರ್ಗೇರಮ್ಮನವರನ್ನು ಕೂಡ ಇವತ್ತು ಶೈಲಪುತ್ರಿ ಅಲಂಕಾರ ಮಾಡಿದ್ರು. ನಾವಿಲ್ಲಿ ಮಂಗಳಾರತಿ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ದುರ್ಗಾದೇವಿಯ ದರ್ಶನ ಮಾಡೋದಕ್ಕೆ. ಇದು ಆನೆಬಾಗ್ಲಲ್ಲಿ ಪ್ರಸನ್ನ ಗಣಪತಿಯನ್ನು ಕೂರಿಸ್ತಿದ್ದಂಥ ಪೆಂಡಲಲ್ಲಿ ಇವತ್ತು ದುರ್ಗಾದೇವಿನ ಕೂರಿಸಿದ್ರು. ಇವತ್ತು ನವರಾತ್ರಿಯ ಮೊದಲನೇ ದಿವಸ ಆಗಿರೋದ್ರಿಂದ ಇಲ್ಲಿ ಕೂಡ ಶೈಲಪುತ್ರಿ ಅಲಂಕಾರ ಮಾಡಿದ್ರು. ಈ ಶೈಲಾದೇವಿ ಅಂದರೆ ಅರ್ಥ ಪರ್ವತರಾಜನ ಮಗಳು. ಆಕೆ ತನ್ನ ಇಂದಿನ ಜನ್ಮದಲ್ಲಿ ಸತಿದೇವಿಯಾಗಿರ್ತಾಳಂತೆ. ಸತಿದೇವಿ ಅಂದರೆ ಶಿವನ ಹೆಂಡತಿ. ಸತಿಯ ತಂದೆ ದಕ್ಷನು ಒಂದು ಮಹಾಯಜ್ಞದಲ್ಲಿ ತನ್ನ ಪತಿ ಶಿವನನ್ನ ಅವಮಾನ ಮಾಡ್ತಾರಂತೆ. ಆ ಕಾರಣಕ್ಕೆ ತಾಯಿ ತನ್ನ ಆತ್ಮತ್ಯಾಗ ಮಾಡಿ ಆನಂತರ ಪಾರ್ವತಿಯಾಗಿ ಹಿಮವಂತ ಪರ್ವತರಾಜನ ಮನೆಯಲ್ಲಿ ಜನಿಸ್ತಾಳೆ. ಅಂದಿನಿಂದ ಆಕೆಯನ್ನ ಶೈಲಪುತ್ರಿ ಅಂತ ಕರೀತಾರೆ. ಹಾಗೆ ಹಿಂದಿನ ಪೂಜೆ ಬಗ್ಗೆ ಇಲ್ಲಿನ ಅರ್ಚಕರು ಏನ್ ಹೇಳ್ತಾರೆ ಕೇಳೋಣ. ನವರಾತ್ರಿಯ ಮೊದಲನೇ ದಿನ ಇವತ್ತು. ನವರಾತ್ರಿಯ ಮೊದಲನೇ ದಿನವಾಗಿ ನಾವು ನವದುರ್ಗಿಯರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥ ಶೈಲಪುತ್ರಿ, ನಾವು ಶೈಲಪುತ್ರಿಯನ್ನ ಇವತ್ತು ಆರಾಧನೆಯನ್ನು ಮಾಡಿದ್ದೀವಿ. 11 ದಿನ ಕಾಲ ಬಂದಿದೆ. ಯಾಕೆಂದ್ರೆ ತೃತೀಯವಾಗಿ ಬಂದಿರತಕ್ಕಂಥದ್ದು 2 ದಿನ ಬಂದಿದೆ. ಆದ್ರಿಂದ ನಾವು 2 ದಿನ ಆರಾಧನೆ ಮಾಡೋದ್ರಿಂದ 11 ದಿನ ದೇವಿಯನ್ನ ಕೂರಿಸಿ ಆರಾಧನೆ ಮಾಡ್ತಿದ್ದೀವಿ. ಸೊ ಇಲ್ಲಿ ನವರಾತ್ರಿಯ ನವದುರ್ಗೆಯರ ಅಲಂಕಾರ ಪೂಜೆ ಕೂಡ ಇರುತ್ತಂತೆ. ಹಾಗೆ ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳು ಕೂಡ ಇರುತ್ತಂತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.